ಎಲ್ಲ ತಾಲೂಕು ಆಡಳಿತಿ ಕುಟುಂಬಕ್ಕೆ ಮಾನ್ಯ ತಾಲೂಕು ತಹಸೀಲ್ದಾರ್ ಅವರು, ಇವರು ಹಾಗೂ ಎಲ್ಲ ನನ್ನ ತಾಲೂಕು ಆಡಳಿತ ಇವತ್ತು ನಮ್ಮ ಜೊತೆ ಸೇರಿ ತಿಮ್ರಾತ್ನಳ್ಳಿ ಪಂಚಾಯತಿ ಏನು ಜನಸ್ಪಂದನ ಕಾರ್ಯಕ್ರಮಕ್ಕೆ ನಾವೆಲ್ಲ ಒಟ್ಟಾಗಿ ನಮ್ಮ ನಡೆಗೆ ನಿಮ್ಮ ಪಂಚಾಯತಿ ಕಡೆಗೆ ಕಾರ್ಯಕ್ರಮ ಹಮ್ಮಿಕೊಂಡು ನಾವು ಬಂದಿದ್ದೀವಿ. ನನಗೆ ಅದ್ದೂರಿಯಾಗಿ ಸ್ವಾಗತವನ್ನು ಕೋರಿರ್ತಕ್ಕಂಥ ನನ್ನ ಪಕ್ಷದ ಎಲ್ಲ ಮುಖಂಡರಿಗೂ ಹಾಗೂ ನನ್ನೆಲ್ಲ ಪಂಚಾಯಿತಿಯ ಅಧಿಕಾರಿಗಳು ಕೂಡ ನನ್ನ ಕಡೆಯಿಂದ ಥ್ಯಾಂಕ್ಸ್ ಅನ್ನು ಹೇಳ್ತಾರೆ. ಇವತ್ತು ಜನಸ್ಪಂದನ ಕಾರ್ಯಕ್ರಮ ಅಂತಂದ್ರೆ ನಾವೆಲ್ಲ ಅಧಿಕಾರಿಗಳು ಸೇರಿ ಜನರಿರ್ತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸಕ್ಕೆ ಬಂದಿದ್ದೀವಿ. ಈಗ ತರ ಯಾರೋ ಬಂದಿದ್ದ, ಅದು ರಾಜನಹಳ್ಳಿ ಪಂಚಾಯತಿ ಶಂಕರ ಅಂತ, ಅಲ್ಲಿರೋ ಸ್ವಚ್ಛತೆ ಕಾರ್ಯಕ್ರಮ ಸಮಸ್ಯೆ ಇದೆ ಅಂದ್ಬಿಟ್ಟು ಇಲ್ಲಿ ನೋಡಿ ಇಲ್ಲಿ ಬಂದಿದ್ದಾನೆ. ಸೊ ಮತ್ತೆ ಗೊತ್ತಾಯ್ತು ನನಗೆ ಸ್ವಲ್ಪ ಹೆಲ್ತ್ ಆಪ್ಷನ್ ಇದೆ ಅವ್ರಿಗೆ, ಅದ್ರ ಬಗ್ಗೆ ಜಾಸ್ತಿ ಇದು ಮಾಡ್ಕೊಳ್ಳೋದು ಬೇಡ. ಈ ತಾಲೂಕು ಏನು ನಮ್ಮ ಅಧಿಕಾರಿಗಳು ಸೇರಿ ನಾನು ಲಾಸ್ಟ್ ಕೋಗಿಲರಿಗೆ ಬಂದಾಗ ಸಾಕಷ್ಟು ಏನು ವಯಸ್ಸಾಗಿರ್ತಕ್ಕಂಥ ನನ್ನ ತುಂಬಾ ಜನ ಬಂದು ನನಗೆ ಯಾವಾಗ ಕೊಟ್ಟರು. ಅವತ್ತೇ ನಾನು ಹೇಳಿದೆ, ನೆಕ್ಸ್ಟ್ ವೀಕಲ್ಲಿ ಬರ್ತೀನಿ, ಎಲ್ಲ ತಹಸೀಲ್ದಾರ್ ಅವ್ರನ್ನ ಕರ್ಕೊಂಬರ್ತೀನಿ, ಇವಾಗ ಕರ್ಕೊಂಬರ್ತೀನಿ, ನಿಮ್ಮ ಸಮಸ್ಯೆಗಳನ್ನು ಇಲ್ಲೇ ಬಗೆಹರಿಸ್ತೀನಿ ಅಂತ ಮಾತು ಕೊಟ್ಟಿದ್ದೆ ಲಾಸ್ಟ್ 8 days ಬ್ಯಾಕು ಹೋಗ್ಲಿರದಲ್ಲಿ. ಅದು ತಕ್ಕಂಗೆ ಎಲ್ಲರನ್ನೂ ಕರ್ಕೊಂಡು ಇವತ್ತು ನಾನು ಮುಂದೆ ಬಂದಿದ್ದೀನಿ. ಇಡೀ ಜೂನ್ ಒಳಗಡೆ ನಮ್ಮ ಇಡೀ ತಾಲೂಕು ಆಡಳಿತ ವರ್ಗ ನಿಮ್ಮನ್ನ ಎಲ್ಲ ಪಂಚಾಯತಿಗೆ ಬಂದು ನೋಡ್ತಕ್ಕಂಥ ಕಾರ್ಯಕ್ರಮವನ್ನು, ವಿನೂತನ ಕಾರ್ಯಕ್ರಮ ನಾವು ಒಪ್ಕೊಂಡಿದ್ದೀವಿ. ಯಾಕಂದ್ರೆ ನಾವೆಲ್ಲ ಒಂದು ಕಡೆ AC ಹಾಕಿ ಕೂತ್ಕೊಂಡು ಬಂದ್ರೆ ಅದು ಕಷ್ಟ ಆಗುತ್ತೆ. ನೀವು ಕೊಡ್ತಕ್ಕಂಥ ಸಮಸ್ಯೆನ ಇಲ್ಲೇ ಟೈಮ್ ಕೊಟ್ಟು ಬಗೆಹರಿಸ್ತಕ್ಕಂಥ ಕಾರ್ಯಕ್ರಮನ ನಾವು ಮಾಡ್ತೀವಿ. ಬಹುಶಃ ಇಲ್ಲೇ ಬಗೆಹರ್ತಕ್ಕಂಥ ಕಾರ್ಯಕ್ರಮ ಇದ್ರೆ ಇಲ್ಲೇ ನಮ್ಮ ತಹಸೀಲ್ದಾರ್ ಮತ್ತು ಈ ಊರು ನಾವೆಲ್ಲ ಸೇರಿ ಬಗೆಹರಿಸ್ತೀವಿ ಆ ನಂಬಿಕೆ ನನಗಿದೆ. ಇದೆಲ್ಲ ಆದ್ಮೇಲೆ ಪತ್ರಿಕಾ ಮಾಧ್ಯಮದವರಿಗೆ ರಿಪೋರ್ಟ್ ಕೊಡ್ತೀವಿ, ಎಷ್ಟು ಡಿಪಾರ್ಟ್ಮೆಂಟ್ ಇಂದ ಎಷ್ಟು ಸಮಸ್ಯೆಗಳು ಬಂದಿದೆ, ಅದನ್ನ ಯಾವ ಸ್ಪೀಕರ್ಸ್ ಬಂದ ಲಾಸ್ಟ್ಗೆ ನಿಮಗೆ ರಿಪೋರ್ಟ್ ನ ಸಬ್ಮಿಟ್ ಮಾಡ್ತೀವಿ ಇವರಿಗೆ. ಬಹುಶಃ ನಾನು ಮಾಡಿರ್ತಕ್ಕಂಥ ಜನಸಂದ ಕಾರ್ಯಕ್ರಮದಲ್ಲಿ ಇನ್ನು ನಮ್ಮ ಪಂಚಾಯತಿ ಕಡೆಯಿಂದ ಅವೇರ್ನೆಸ್ ಆಗಿದೆಯಲ್ಲ ಗೊತ್ತಿಲ್ಲ, ಆಗಿದ್ರೆ ಇನ್ನೂ ಜನ ಜಾಸ್ತಿ ಬರ್ಬೇಕಿತ್ತು, ಆಗಿದೆಯಲ್ಲ ಗೊತ್ತಿಲ್ಲ, ಮಾಡಿಸಿದಿರಾ? ಸೊ ಲಾಸ್ಟು ನಮ್ಮ ಒತ್ತೂರು ಮತ್ತು ದೇವರಾಜ ಸಮುದ್ರದಲ್ಲಿ ಎಷ್ಟು ಜನ ಸೇರಿದ್ರು, ನಮ್ಮ ಗಿರಿ ಹ್ಯಾಂಡಲ್ ಮಾಡಿದ್ದ ಎಷ್ಟು ಜನ ಸೇರಿದ್ರು. ಸೊ ಹಾಗೆ ಜನ ಹತ್ರ ನಾವು ಹೋದಾಗ ಜನ ನಮ್ಗೆ ಆಶೀರ್ವಾದ ಮಾಡ್ತಾರೆ, ಇಲ್ಲ ಎಲ್ಲ ಅಧಿಕಾರಿ ಕರ್ಕೊಂಡು ನಮ್ಮ ಹತ್ರ ಬಂದಿದ್ರು ಅಂತ ಆಶೀರ್ವಾದ ಮಾಡ್ತಾರೆ. ಸೊ ಅದರಿಂದ ಎಲ್ಲ ನಾಯಕರು ಕೂಡ ಇದಕ್ಕೆ ನನಗೆ ಸ್ಪಂದಿಸಬೇಕು. ಯಾಕಂದ್ರೆ ಇದು ರಾಜಕೀಯ ಫಂಕ್ಷನ್ ಅಲ್ಲ, ಇದು ಪೊಲಿಟಿಕಲ್ ಫಂಕ್ಷನ್ ಅಲ್ಲ, ಅಧಿಕಾರಿ ಫಂಕ್ಷನ್ ಆಗಿದ್ರಿಂದ ನೀವು ನನಗೆ ಸ್ಪಂದಿಸಬೇಕು ಅಂತ ನಮ್ಮಲ್ಲಿ ಕೇಳ್ಕೊಂತ ಕಾರ್ಯಕ್ರಮನ ಸ್ಟಾರ್ಟ್ ಮಾಡ್ತೀವಿ. ಯಾರು ಬರ್ಕೊಳ್ಳೋರು ರೈಟಿಂಗ್ ಅಲ್ಲಿ ಯಾರು ಇದು ಮಾಡ್ತಾರೆ, ಯಾರಿಗಿದ್ರಿ? ಸೊ ಎಲ್ಲಾ ಡಿಪಾರ್ಟ್ಮೆಂಟ್ ಇಂದನೂ ಯಾವ ಅರ್ಜಿ ಬಂದಿದೆ ಅಂತ ನೀವು ಇದು ಮಾಡ್ಕೊಬೇಕು. ಲಾಸ್ಟ್ಗೆ ನಮಗೆ ಸಬ್ಮಿಟ್ ಮಾಡ್ಬೇಕು ಅದನ್ನ, ಯಾವ ಡಿಪಾರ್ಟ್ಮೆಂಟ್ ಇದೆ, ಏಳಿದಾರ್ಗೆ ಎಷ್ಟು ಬಂತು, ತಹಸೀಲ್ದಾರ್ಗೆ ಎಷ್ಟು ಬಂತು, ರೆವಿನ್ಯೂಗೆ ಎಷ್ಟು ಬಂತು, ಸಾರಿ ನಮ್ಮ ತಾಲೂಕ್ ಪಂಚಾಯತಿಗೆ ಎಷ್ಟು ಬಂತು, ಅರಣ್ಯಗೆ ಎಷ್ಟು ಬಂತು ಅಂತ ನಮಗೆ ಇದು ಮಾಡಿದ್ರೆ ಅವನ್ನ ಇಲ್ಲೇ ಕರೆದು ಮಾತಾಡಿ ಕಾರ್ಯಕ್ರಮ ನಾವು ಮಾಡ್ಕೊತೀವಿ. ಈ ಕಾರ್ಯಕ್ರಮಕ್ಕೆ ನನಗೆ ಎಲ್ಲ ರೀತಿ ಸಾಥ್ ಕೊಡ್ತಾರೆ. ಇವತ್ತಿಂದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ನಾಳೆ ಮಧ್ಯಾಹ್ನ 3 ಗಂಟೆಗೆ ಮಲ್ಲಾಕಲ್ ಪಂಚಾಯತಿ, ನಾಳೆ ಬೆಳಗ್ಗೆ ದೂಲುಪಲ್ಲಿ, ನಾಳೆ ಸಾಯಂಕಾಲಕ್ಕೆ ತಾಯ್ಲೂರು ಮುಗಿಸ್ಕೊಂಡು ಒಂದು ಕ್ರಮೇಣವಾಗಿ ತಾಲೂಕ್ ಪಂಚಾಯತಿಗಳೆಲ್ಲ ಎಲ್ಲ ಪಂಚಾಯತಿ ಕವರ್ ಮಾಡಿ ಮತ್ತೆ 2 ತಿಂಗಳಾದ್ಮೇಲೆ ನನ್ನ ನಡೆಗೆ 3 ಕಡೆಗೆ ನಾನು 2 ಪಂಚಾಯತಿ ಎಲ್ಲ ಪಂಚಾಯತಿ ಮುಗಿಸಿದಾದ್ಮೇಲೆ ಜೂನ್ ಜುಲೈಯಲ್ಲಿ ನನ್ನ ನಡೆಗೆ 3 ಕಡೆಗೆ ಬರ್ತಾ ಇದ್ದೀನಿ. ನಾನು ಅಲ್ಲೇ ಬಂದು ವಾಸ್ತವ ಹೂಡ್ಲಿಕ್ಕೆ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೀನಿ. ಸೊ ಅದರಿಂದ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬೇಕಂತ ತಮ್ಮಲ್ಲಿ ಕೇಳ್ಕೊಂತ, ಸಾರ್ವಜನಿಕ ಕೂಡ ಯಾರು ನುಗ್ಗುಲಾಗಬೇಡಿ, ಒಬ್ಬೊಬ್ಬರ ಎಲ್ಲರೂ ಕರೆದು ಮಾತಾಡಿಸ್ತೀನಿ, ಎಲ್ಲರದು ನಾನು ಸ್ವೀಕಾರ ಮಾಡ್ತೀನಿ. ಇಲ್ಲಿ ಏನಾದ್ರು ಹಾಕಂಗಿದ್ರೆ ಇಲ್ಲೇ ಕ್ಲೋಸ್ ಮಾಡಿದ್ರೆ ದಯವಿಟ್ಟು ಪೊಲೀಸ್ ಇಲಾಖೆ ಸ್ವಲ್ಪ ಸ್ಪಂದಿಸಬೇಕಾಗುತ್ತೆ. ಎಲ್ಲಿದೆ ಪೊಲೀಸ್ ಇಲಾಖೆ ಏನಾದ್ರು ಪೊಲೀಸ್ ಇಲಾಖೆ ಒಬ್ಬೊಬ್ಬರಾಗಿ ಬಿಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಂತ ಇದ್ದೀನಿ. ಸೊ ಅದರಿಂದ ಕಾರ್ಯಕ್ರಮವನ್ನ ಯಶಸ್ವಿ ಆಗ್ಲಿ ಅಂತ ನಾನು ಕೇಳ್ಬೇಕು.